ಹಲೋ ನನ್ನ ಮಾಧ್ಯಮ ಮಿತ್ರರೇ, ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಸುಡ್ಮಣ್ಣು ಹೇಗೆ ಮಾಡೋದು ಅಂತ ಹೇಳ್ತೇನೆ. ನನಗೆ ಇದಕ್ಕಿಂತ ಮೊದಲು ಒಬ್ಬರು ಕಮೆಂಟ್ ಮಾಡಿದರು ಹೇಗೆ ಮಾಡೋದು ಅಂತ ಹೇಳಿ ಅಂತ. ಹಾಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ, ಅವರಿಗೋಸ್ಕರನೂ ಮಾಡ್ತಾ ಇದ್ದೇನೆ ನಾನು. ಇದು ವಿಡಿಯೋ ನೋಡಿ ಅವರು ಸಹ ಮಾಡ್ಕೊಳ್ಬೋದು. ಹಾಗಾಗಿ ಮೊದಲನೆಯದಾಗಿ ನಾನು 2-3 ಹಂತದಲ್ಲಿ ಹೇಳಿದ್ದೇನೆ. ಅದು ಹೇಗಂತ ಹೇಳಿದರೆ, ಒಂದು ನಾವು ಈಗ ಕಾಡು ಹತ್ತಿರ ಇದ್ದರೆ ಮಾಡ್ಕೊಳ್ಬೋದು, ಇಲ್ಲ ಅಂತ ಹೇಳಿದರೆ ಈಗ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾವು ಮನೆ ಹತ್ತಿರನೇ ಎಲ್ಲ ಗುಡಿಸಿರೋದು, ಆಮೇಲೆ ಕಳೆಗಳನ್ನೆಲ್ಲ ತೆಗೆದು ಹಾಕಿರ್ತೇವೆ ಮಳೆಗಾಲದಲ್ಲಿ, ಅದು ಮಣ್ಣು ಸಹ ಮಾಡ್ಕೊಳ್ಬೋದು ನಾವು ಸುಡುಮಣ್ಣನ್ನು. ಹಾಗಾಗಿ ನಾನೀಗ ಮೊದಲಿಗೆ ನಾನು ಕಾಡಿನಲ್ಲಿ ಎಲೆ ಎಲ್ಲ ಬಿದ್ದು ಒಣಗಿರ್ತದೆ, ಅದರ ಮಳೆಗಾಲದಲ್ಲಿ ಎಲೆ ಎಲ್ಲ ಬಿದ್ದು ಅದು ಕೊಳ್ತಿರ್ತದೆ. ಆ ಮಣ್ಣು ತುಂಬ ಚೆನ್ನಾಗಿರುತ್ತೆ, ಕಾಂಪೋಸ್ಟ್ ಥರ ಇರುತ್ತೆ. ಹಾಗಾಗಿ ನಾನು ಅದು ಮಣ್ಣು ತೆಗಿತಾ ಇದ್ದೇನೆ ಫಸ್ಟಿಗೆ. ಈ ಥರ ಮೇಲಿದು ಮಾತ್ರ ತೆಗಿತೇನೆ, ಅಡಿದು ತೆಗಿಬಾರ್ದು. ಅಡಿದು ಮಣ್ಣು ಹಾಗೆ ಇರ್ತದೆ, ಮೇಲಿದು ಮಾತ್ರ ಕಾಂಪೋಸ್ಟ್ ಥರ ಇರ್ತದೆ. ಇದನ್ನು ಡೈರೆಕ್ಟಾಗಿ ಸಹ ನಾವು ಗಿಡಗಳಿಗೆ ಹಾಕ್ಬೋದು. ಯಾಕಂತ ಹೇಳಿದರೆ ಇದರಲ್ಲಿ ಸ್ವಲ್ಪ ಗೊಬ್ಬರದ ಹಾಗೆ, ನಾವೀಗ ಎಲೆ ಎಲ್ಲ ಹಾಕಿ ನಾವು ಹೇಗೆ ಗೊಬ್ಬರ ಮಾಡ್ತೇವೆ ಸೆಗಣಿ ಜೊತೆಗೆ, ಹಾಗೆಯೇ ಒಂದು ಎಲೆ ಎಲ್ಲ ಕೊಳೆತ್ಬಿಟ್ಟು ಮಣ್ಣಿನಲ್ಲಿ ಅದು ಗೊಬ್ಬರ ಆಗಿರ್ತದೆ. ಹಾಗಾಗಿ ನೋಡಿ, ನಾನು ಇದ್ರ ಜೊತೆಗೆ ಸ್ವಲ್ಪ ಒಣಗಿದ ಕಟ್ಟಿಗೆ ಅಂತ ಕೊಳ್ತಿದ್ದೇನೆ. ಇದು ತುಂಬ ಇದಾಗಿದೆ, ತುಂಬ ಹಾಳಾಗಿದೆ ಇದು, ಅಂದರೆ ಮಣ್ಣು ಆಗಿದೆ ಕಟ್ಟಿಗೆ ಆಲ್ರೆಡಿ. ಹಾಗಾಗಿ ಅದನ್ನು ತಗೊಳ್ತಿದ್ದೇನೆ. ಮತ್ತು ನಾನು ನಮ್ಮ ಮನೆ ಇದರಲ್ಲಿ ಮಳೆಗಾಲದಲ್ಲೆಲ್ಲ ತೆಗೆದು ಹಾಕಿರೋದು ಕಳೆಗಳನ್ನೆಲ್ಲ ತೆಗೆದು ಹಾಕಿದ್ದೆ ನಮ್ಮ ಮನೆ ತೋಟದಲ್ಲಿ, ಅದು ಕೂಡ ಮಣ್ಣು ಆಗಿದೆ. ಅದನ್ನು ನಾನು ತಗೊಳ್ತಾ ಇದ್ದೇನೆ. ಆಮೇಲೆ ಅದನ್ನು ಹಾಕಿದ ನಂತರ ನಾನು ಸ್ವಲ್ಪ ಮನೆ ಹತ್ತಿರನೇ ಸ್ವಲ್ಪ ಮಣ್ಣಾಗಿರೋದು ಕಟ್ಟಿಗೆ ಇತ್ತು, ಸ್ವಲ್ಪ ಲಡ್ಡಾಗಿರೋದು ಕಟ್ಟಿಗೆ ಇತ್ತು, ಅದನ್ನು ಹಾಕಿದ್ದೇನೆ. ಇನ್ನೊಂದು ಕುಪ್ಪಲ್ ಮಣ್ಣು ಅಂತ ಹೇಳಿದ್ದೇನೆ ನಾನು. ಕುಪ್ಪಲ್ ಮಣ್ಣು ಇದು ಅಂದರೆ ಒಂದು ಹುಳಿನಿಂದ ತಯಾರಾಗಿರುತ್ತೆ. ಇದು ಸುಟ್ಟ ಗುಡ್ಡೆಯಲ್ಲೆಲ್ಲ ಸಿಗುವುದಿಲ್ಲ. ಹಾಗೆ ಮನೆ ಹತ್ತಿರ ಒಂದು ಒಳ್ಳೆ ಜಾಗ ಇದ್ದರೆ ಇದೆಲ್ಲ ಹೇಳ್ತದೆ. ಆದರೆ ಇದರಲ್ಲಿ ಯಾವುದೇ ಥರ ಬೆಂಕಿಯೆಲ್ಲ ಹಾಕಿರಬಾರ್ದು, ಅಲ್ಲಿ ಹುಳ ಸತ್ತೋಗಿರ್ತದೆ, ಅದು ಹುಟ್ಟು ಬರುವುದಿಲ್ಲ. ಈ ಗುಡ್ಡದಲ್ಲೆಲ್ಲ ಬೆಂಕಿ ಹಾಕ್ತಾರಲ್ಲ, ಅದರಲ್ಲಿ ಸಿಗುವುದಿಲ್ಲ. ಇದು ನಮ್ಮ ಮನೆ ಹತ್ತಿರ ಒಂದು ಕಡೆ ಮಾತ್ರ ಸಿಕ್ಕಿತು ನನಗೆ. ತುಂಬ ಹುಡುಕಿದೆ, ನಾನು ವೀಡಿಯೋಗೋಸ್ಕರನೇ ಹುಡುಕಿದೆ. ಹಾಗಾಗಿ ನೋಡಿ ಹೇಗಿರುತ್ತೆ, ಇದೊಂದು ಸ್ವಲ್ಪ ರಿಂಗ್ ಥರ ಬಂದಿದೆ ನೋಡಿ. ನಿಮಗೆ ಗೊತ್ತಾಗ್ತದೆ ಇಲ್ಲ ಗೊತ್ತಿಲ್ಲ, ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಗೊತ್ತಾಗಲಿಲ್ಲ ಅಂದರೆ ಹೇಳಿ, ಇನ್ನೊಮ್ಮೆ ನಾನು ವೀಡಿಯೋ ಮಾಡ್ತೇನೆ. ಇದು ಬಿಸಿಲಲ್ಲಿ ನಾನು ವೀಡಿಯೋ ಮಾಡಿದೆ, ಅದಕ್ಕೆ ಹೀಗಾಗಿದೆ ನೋಡಿ. ನಾನು ಹೇಗೆ ತೆಗಿತಿದ್ದೇನೆ ಅಂತ, ಡೈರೆಕ್ಟಾಗಿ ಹೀಗೆ ಕೈಯಿಂದ ತೆಗಿಬೋದು ಮಣ್ಣನ್ನು. ಅದು ಮೇಲೆ ಬಂದು ಕೂತಿರ್ತದೆ, ಮಣ್ಣಿನ ಮೇಲೆ ಬಂದು ಕೂತಿರ್ತದೆ. ಮಳೆಗಾಲದಲ್ಲಿ ಪುನಃ ತೊಳೆದೋಗ್ತದೆ, ಪುನಃ ಮುಂದಿನ ವರ್ಷ ಮತ್ತೆ ಹೇಳ್ತದೆ. ಹಾಗೆ ಅದು ಇರುವುದಿಲ್ಲ, ಮಾತ್ರ ಮಳೆಗಾಲದಲ್ಲಿ ಇರುವುದಿಲ್ಲ. ಬೇಸಿಗೆ ದೀಪಾವಳಿಯ ನಂತರ ಇದು ಬರ್ತದೆ, ಮಳೆಯೆಲ್ಲ ನಿಂತ ನಂತರ, ಪಸೆ ಎಲ್ಲ ಹೋಗಿದ ನಂತರ ಇದು ಬರ್ತದೆ ನೋಡಿ. ಎಷ್ಟು ಚೆಂದ ರಿಂಗ್ ಥರ ಕಾಣ್ತದೆ ಮಣ್ಣಿನಲ್ಲಿ. ಇದನ್ನು ಹಾಕಿದರೆ ತುಂಬ ಮರಳಾಗಿ ಬರ್ತದೆ ಸುಡುಮಣ್ಣು, ತುಂಬ ಚೆಂದ ಬರ್ತದೆ. ಮತ್ತು ಇದನ್ನು ತೆಗಿಲಿಕ್ಕೆ ಸಹ ತುಂಬ ಪೇಷನ್ಸ್ ಬೇಕಾಗ್ತದೆ. ಹಾಗಾಗಿ ನೋಡಿ ಹೀಗೆ ತೆಗೆದಿದ್ದೇನೆ ನಾನು. 3 ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳ್ತಿದ್ದೇನೆ. ಇನ್ನೂ ಒಂದು ರೀತಿಯಲ್ಲಿ ಮಾಡ್ಬೋದು. ಹೇಗೆಂದರೆ, ಈಗ ಮರಗಳಲ್ಲೆಲ್ಲ ಬಿದ್ದು ತುಂಬ ಲಡ್ಡಾಗಿರುತ್ತೆ, ತುಂಬ ಮಣ್ಣಾಗಿರುತ್ತೆ ಅದರಲ್ಲಿ. ಆ ಮಣ್ಣಿನಿಂದ ಆ ಮರಕ್ಕೆ, ನಮ್ಮಮ್ಮ ಎಲ್ಲ ಹಾಗೆ ಮಾಡ್ತಿದ್ರು, ಆ ಮರಕ್ಕೆ ಬೆಂಕಿ ಹಾಕಿ ಬರ್ತಾಯಿದ್ರು ಅದರ ಬುಡದಲ್ಲಿ. ಆ ಸುಡುಮಣ್ಣನ್ನು ತಂದು ಗಿಡಕ್ಕೆ ಹಾಕ್ತಿದ್ರು, ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಎಷ್ಟು ತಗೊಂಡಿದ್ದೇನೆ, ಅದ್ರ ಜೊತೆ ಕಟ್ಟಿಗೆನೂ ಒಂದು ಸಿಕ್ಕಿತು, ಹಾಕೊಂಡು ಬಂದೆ. ಅದನ್ನು ಸಹ ಮಿಕ್ಸ್ ಮಾಡ್ತೇನೆ ನಾನು. ನಾವು ಈ ರೀತಿ ಮಣ್ಣು ತಂದು ಕುಪ್ಪಲ್ ಮಣ್ಣು ತಂದು ನಾವು ಸುಡುಮಣ್ಣು ಮಾಡಿದರೆ ತುಂಬ ನಮಗೆ ಮಣ್ಣು ಸಿಗುತ್ತೆ. ನಾವು ಈ ಕಸಗಳನ್ನೆಲ್ಲ ಹಾಕಿ ಮಾಡಿದರೆ ಅಷ್ಟು ಮಣ್ಣು ಸಿಗೋದಿಲ್ಲ. ನಾನು ಈ ಕಸ ಯಾಕೆ ಹಾಕ್ತಿದ್ದೇನೆ ಮತ್ತು ಕಟ್ಟಿಗೆ ಯಾಕೆ ಹಾಕ್ತಿದ್ದೇನೆ ಅಂದರೆ, ಚೆನ್ನಾಗಿ ಬೇಯಬೇಕಂತೇಳಿ. ಮಣ್ಣಿನ ಮಧ್ಯದಲ್ಲಿ ಕಟ್ಟಿಗೆ ಇಡಬೇಕು, ಅದು ತುಂಬ ಚೆಂದ ಬೇಯ್ತದೆ. ಬೆಂಕಿ ಹಾಕೋದು ಅಂತ ಹೇಳಿದರೆ ಜೋರಾಗಿ ಉರಿಬಾರ್ದು, ನಿಧಾನದಲ್ಲಿ ಉರಿಬೇಕು. ಆವಾಗ ನಾವು ಹಾಳಾಗಿದ್ದು ಕಟ್ಟಿಗೆ, ಅಂದರೆ ಲಡ್ಡು ಕಟ್ಟಿಗೆ, ತುಂಬ ಮಣ್ಣು ಬಂದಿರುತ್ತಲ್ಲ, ಆ ಥರ ಕಟ್ಟಿಗೆಯನ್ನು ಒಳಗಡೆ ಇಡಬೇಕು, ಮಣ್ಣಿನ ಒಳಗಡೆ ಇಡಬೇಕು. ಆವಾಗ ಅದು ನಿಧಾನವಾಗಿ ಬೇಯ್ತದೆ, ಆವಾಗ ಚೆಂದ ಬರುತ್ತೆ ಸುಡುಮಣ್ಣು. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನಾನು ಹೇಗೆ ಮಾಡಿದೆ ಅಂಥೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೇನೆ. ಪ್ರತಿಯೊಂದು ಕಮೆಂಟಿಗೂ ನಾನು ಉತ್ತರ ನೀಡ್ತೇನೆ, ಮತ್ತು ನಾನು ವೀಡಿಯೋ ಸಹ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೋಡಿ ಎಷ್ಟು ಚೆಂದ ಬಂದಿದೆ ಅಲ್ವಾ, ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ. ಇದು ಕುಪ್ಪಲ್ ಮಣ್ಣು ಅಂತೇಳಿ ಎಷ್ಟು ಚೆಂದ ಬಂದಿದೆ ಅಲ್ವಾ, ನೋಡಿದ್ದೀರಲ್ಲ. ನಿಮಗೆ ಈ ವಿಡಿಯೋ ತಲುಪಿದೆ ಅಂತ ನಾನು ಎಣಿಸ್ಕೊಳ್ತೇನೆ, ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಎಣಿಸ್ಕೊಳ್ತೇನೆ. ಹಾಗಾಗಿ ಹೆಲ್ಪ್ ಆಗಲಿ ಅಂತ ಮಾಡಿರೋದು. ಥ್ಯಾಂಕ್ ಯು, ಬಾಯ್.